ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಬಸವಣ್ಣನವರನ್ನು, ಬಸವಾದಿ ಪ್ರಮತರನ್ನು, ಎಲ್ಲ ದಾರ್ಶನಿಕ ಮಹಾಸಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ರೂವಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಶುಭ ಸಂಜೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರು ಹಾಗೂ ಶ್ರೀ ಗುರು ಬಸವ ಮಹಾಮನೆಯ ಆತ್ಮೀಯರು ಹಾಗೂ ಸಿಬ್ಬಂದಿ ವರ್ಗದವರಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಏನು ಚಿಂತನೆ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಒಂದು ಯೋಚನೆ ಬಂತು, ಏನು ಮೌನ ಧ್ಯಾನ ಮಾಡುವಾಗ ಆಲೋಚನೆ ಬಂತು. ಸೊ ಇಲ್ಲಿ ಈ ಸತ್ಸಂಗದಲ್ಲಿ ಒಂದು 90 ಭಾಗ ಹೊಸಬರಿದ್ದಾರೆ. ಸೊ ಹಾಗಾಗಿ ನಾನು ಕ್ಲಾಸ್ ತಗೊಂಡಾಗೆಲ್ಲ ನಂದು ಉಪವಾಸದ ಅನುಭವ ಹೇಳ್ತಾ ಇರ್ತೀನಿ. ಸೊ ಈ ಟೀಮಲ್ಲಿ ನಾನು ಹೇಳಿರ್ಲಿಲ್ಲ. ಸೊ ಯಾಕೆ ಅಂದ್ರೆ ಕ್ಲಾಸಲ್ಲಿ ಮಾತ್ರ ಹೇಳಿದ್ದೆ, ಅದು ಯೂಟ್ಯೂಬ್ ವೀಕ್ಷಕರಿಗೆ ಹೋಗಿರ್ಲಿಲ್ಲ. ಸೊ ನಿಮಗೂ ಕೂಡ ಹಾಗೆ ಈ ಒಂದು ಸತ್ಸಂಗವನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಒಂದು ಚಿಕ್ಕ ಪ್ರೇರಣೆ ಆಗಬಹುದೇನೋ ಅಂತ ಒಂದು ನನ್ನ ತಲೆಯಲ್ಲಿ ಯೋಚನೆ ಬಂತು. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಿಮ್ಮೆಲ್ಲರಿಗೂ ಪ್ರೇರಣೆ ಆಗುತ್ತೆ ಅಂತ. ನನ್ನ ಉಪವಾಸದ ಅನುಭವ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಅದರಿಂದ ನಾನು ಅಷ್ಟು ಆರೋಗ್ಯವನ್ನ, ಆನಂದವನ್ನ, ಸಂತೋಷವನ್ನ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನೇನು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಏನೋ ಎಲ್ರೂ ಒಂದೊಂದು ನಮ್ಮ ಜೀವನಕ್ಕೆ, ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ, ಅಥವಾ ಏನಾದ್ರೂ ಒಂದು ಕಾಯಕ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಸೊ ಅದು ಎಲ್ಲೋ ಒಂದು ಆಫೀಸ್ಗೆ ಹೋಗಿ ಮಾಡೋದಿರಬಹುದು, ಅಥವಾ ಗೃಹಿಣಿಗಳಾದವರು ತಮ್ಮ ತಮ್ಮ ಮನೆಗಳನ್ನ ಸಾಗಿಸ್ಕೊಂಡು ಹೋಗ್ಲಿಕ್ಕೂ ಕೂಡ ಆರೋಗ್ಯ ಬೇಕೇ ಬೇಕು ಅಲ್ವಾ? ಎಲ್ಲರಿಗೂ ಆರೋಗ್ಯ ಬೇಕು, ಕೆಲಸ ಮಾಡೋರ್ಗೂ ಬೇಕು, ಮನೆಯನ್ನ ಸಾಗಿಸುವಂತ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬೇಕು. ಅಂದ್ರೆ ಮನುಷ್ಯರಾದವರಿಗೆ ಎಲ್ಲರಿಗೂ ಆರೋಗ್ಯ ಬೇಕೇ ಬೇಕು ಅಲ್ವಾ? ಒಪ್ಕೋತಿರಲ್ವಾ? ಸೊ ಈ ಆರೋಗ್ಯವನ್ನ ಕಾಪಾಡುವಲ್ಲಿ ಈ ಒಂದು ಉಪವಾಸ ಪದ್ಧತಿ ನನ್ನ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸ್ತು. ಸೊ ಅದರಿಂದ ನಾನು ಎಷ್ಟು ನನ್ನ ವ್ಯಕ್ತಿತ್ವವನ್ನ ಬದಲಾಯಿಸ್ಕೊಂಡೆ ಅನ್ನೋದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಮೌನ ಧ್ಯಾನದಲ್ಲಿ ನನಗೆ ಅನಿಸ್ತು. ಸೊ ಹಾಗಾಗಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಸೊ ಇವಾಗ ನೋಡ್ರಿ, ನೀವು ಎಲ್ರೂ ಇಲ್ಲಿ ಬಂದಿದ್ದೀರಲ್ಲ, ಹೊಸಬ್ರು ಜಾಸ್ತಿ ಜನ ಇದ್ದೀರಿ. ಉಪವಾಸಕ್ಕೆ ಬರುವಾಗ ನೀವು ಕೂಡ ಸಾಕಷ್ಟು ಜನರ ಅಭಿಪ್ರಾಯ ಕಲೆ ಹಾಕಿ, ಸೊ ಅವ್ರಿಗೆ ರಿಸಲ್ಟ್ ಬಂದಿದ್ಯಾ ಇಲ್ವಾ ಅಂತ ಕೇಳ್ಕೊಂಡೇ ಬಂದಿರ್ತೀರಿ. ಹಾಗೆ ಯಾರು ಬರಲ್ಲ.
ಸೊ ಈ ಒಂದು ಕಾಳಜಿಯನ್ನ ಇವಾಗ ಉಪವಾಸಕ್ಕೆ ಬರುವಾಗ ನಾವು ಇಷ್ಟೆಲ್ಲ ಕಾಳಜಿ ವಹಿಸ್ತೀವಲ್ಲ, ಸೊ ಹುಷಾರಾಗುತ್ತಾ, ರಿಸಲ್ಟ್ ಇದೆಯಾ, ಖರ್ಚು ಎಷ್ಟು ಬರುತ್ತೆ, ಉಪವಾಸದಿಂದ ನಿಜವಾಗ್ಲೂ ಹೋಗುತ್ತಾ ಕಾಯಿಲೆ, ತೂಕ ಹಿಡಿಯುತ್ತಾ, ಕಾಲ್ ನೋವು ಹೋಗುತ್ತಾ, ಎಷ್ಟೆಲ್ಲ ಯೋಚನೆ ಮಾಡ್ತೀವಲ್ವಾ. ಡಾಕ್ಟರ್ ಹತ್ರ ಹೋದಾಗ ನಾವು ಇದನ್ನ ಯಾವ್ದು ಯೋಚನೆ ಮಾಡಲ್ಲ ಅಲ್ವಾ, ಯಾರು ಯೋಚನೆ ಮಾಡಲ್ಲ, ಅಂದ್ರೆ ಕೇಳೋ ಧೈರ್ಯ ಮಾಡಲ್ಲ ಡಾಕ್ಟರ್ ಹತ್ರ. ಯಾಕಂದ್ರೆ ವೈದ್ಯರ ಮೇಲೆ ನಮಗೆ ಅಷ್ಟು ವಿಶ್ವಾಸ ಇರ್ಬೇಕಾದ್ದೆ, ಅದು ಇರ್ಲೇಬೇಕು. ಸೊ ಅದು ಪಕ್ಕಕ್ಕಿಡೋಣ. ವೈದ್ಯರನ್ನ ನಾನು ಕಡೆಗಣಿಸ್ತಾ ಇಲ್ಲ, ವೈದ್ಯರು ಇವತ್ತು ನಮಗೆ ಬೇಕೇ ಬೇಕು. ಯಾಕಂದ್ರೆ ವಿಜ್ಞಾನ, ವೈದ್ಯರು ನಮ್ಮೆಲ್ಲರ ಆರೋಗ್ಯದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ವ್ಯಕ್ತಿಗಳು, ವಿಷಯಗಳು. ಸೊ ಅದನ್ನ ಪಕ್ಕಕ್ಕಿಡೋಣ, ಅದು ಬೇಕೇ ಬೇಕು, ಅದನ್ನ ಬಿಟ್ಟು ನಾವು ಬದುಕಕ್ಕಾಗಲ್ಲ. ಸೊ ಅದ್ರ ಜೊತೆಗೇನೆ ಕೂಡ ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಚಿಕಿತ್ಸಾ ಪದ್ಧತಿ, ಚಿಕಿತ್ಸೆ ಅಥವಾ ಉಪವಾಸದ ಬಗ್ಗೆ ಜ್ಞಾನ, ಅರಿವು ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಇದನ್ನ ಕಲಿಯದೆ ಹೊರತು ನಾವು ಆರೋಗ್ಯದಿಂದ ಬದುಕಲು, ಮುಂದೆ ಹೋಗಲು ಸಾಧ್ಯನೇ ಇಲ್ಲ. ಸೊ ಇದನ್ನ ಕಲ್ತ್ಕೊಂಡ್ರೆ ನಾವು ಹೆಚ್ಚು ನಮ್ಮ ಆರೋಗ್ಯವನ್ನ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೀನಿ. ಆದ್ರಿಂದ ನಾನು ಇಷ್ಟು ನಿಖರವಾಗಿ ಹೇಳ್ತೀನಿ. ಸೊ ನನ್ನ ಒಂದು ಉಪವಾಸದ ಪ್ರಯಾಣ ಹೇಳ್ತೀನಿ. ಸೊ ಸಾಮಾನ್ಯವಾಗಿ ಇಲ್ಲಿ ನಮ್ಮ ಜೊತೆಗಾರರು ಯಾರು ಕೆಲಸಗಾರರು ಇದ್ದಾರಲ್ಲ, ಕೆಲ್ಸಕ್ಕಂತಾನೆ ಇಲ್ಲಿ ಮಹಾಮನೆಗೆ ಕೇಳ್ಕೊಂಡ್ ಬಂದವರು. ಆದ್ರೆ ನಾನು ಉಪವಾಸಕ್ಕೆ ಅಂತ ಈ ಮಹಾಮನೆಗೆ ಬಂದು ಇಲ್ಲೇ ಕೆಲಸನೂ ಕೂಡ ಮಾಡ್ತಾ ಇದ್ದೀನಿ, ಅಂತ ಚಿಕ್ಕ ಸೇವೆ. ಸೊ ನಾನು ಬಂದು ಬರೋ ನವೆಂಬರ್ಗೆ 6 ವರ್ಷ ಕಂಪ್ಲೀಟ್ ಆಗ್ತಿದೆ. ಸೊ ಈ 6 ವರ್ಷದಲ್ಲಿ ಉಪವಾಸದ ಜೊತೆಗೆ ನನ್ನ ಕೆಲಸದ ಅನುಭವನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ಸೊ ನಾನು ಇಲ್ಲಿ ಬಂದಿದ್ದು ತುಂಬಾ ದೊಡ್ಡ ತೊಂದರೆ ಅಂದ್ರೆ ನಿಮ್ಗೆಲ್ಲರಿಗೂ ಇವಾಗ ಸಾಮಾನ್ಯವಾಗಿ ಒಬ್ಯಾಸಿಟಿ ಎಲ್ಲರಿಗೂ ಆಗ್ಬಿಟ್ಟಿದೆ, ದೊಡ್ಡ ಸಮಸ್ಯೆ. ಇವಾಗ ಸಿಟಿಗಳಲ್ಲಿ ತಗೊಳ್ರಿ, ಹಳ್ಳಿಗಳಲ್ಲಿ ತಗೊಳ್ರಿ, ಎಲ್ಲರಿಗೂ ಕೂಡ ತೂಕದ ಸಮಸ್ಯೆ ಜಾಸ್ತಿ ಇದೆ. ಆ ಒಂದು ತೂಕದ ಸಮಸ್ಯೆ ನನಗೂ ಜಾಸ್ತಿ ಇತ್ತು. 68 kg ನಾನು ತೂಕವನ್ನ ಹೊಂದಿದ್ದೆ 6 ವರ್ಷದ ಹಿಂದೆ. ಇವತ್ತು ನಾನು 52 kg ಇದ್ದೀನಿ, 52-52.5 ಇದ್ದೀನಿ. ಸೊ ಅದನ್ನೆಲ್ಲ ನಾನು ಹೇಗೆ ಕಳ್ಕೊಂಡೆ? ಬರೀ ತೂಕದ ಸಮಸ್ಯೆ ಅಷ್ಟೇ ಅಲ್ಲ, ನನಗೆ ಅಲರ್ಜಿ ಇತ್ತು, ಆಮೇಲೆ ಮೈಗ್ರೇನ್ ಇತ್ತು, ಮತ್ತೆ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಸಮಸ್ಯೆ ಇರುತ್ತಲ್ಲ, ಅದು ಕೂಡ. ಅದು ಹೇಗೆ ಅಂದ್ರೆ ಆ ಟೈಮ್ ನಲ್ಲಿ ನಂಗೆ ತುಂಬಾ ಹೊಟ್ಟೆ ನೋವು ಬರೋದು. ಇನ್ನು ಮೈಗ್ರೇನ್ ಅಂತೂ ನನಗೆ ಒಂಥರ ಪೆಟ್ ಫ್ರೆಂಡ್ ಆದಂಗ ಆಗ್ಬಿಟ್ಟಿತ್ತು. ಸೊ ಅದು ಪ್ರತಿ ತಿಂಗಳಲ್ಲಿ 2 ಬಾರಿ ನನಗೆ ಬಂದೇ ಬರ್ತಿತ್ತು. ತುಂಬಾ ಸಿವಿಯರ್ ತಲೆನೋವು ಬರ್ತಾ ಇತ್ತು. ತಲೆನೋವು ಬಂದ್ರೆ ನಾನು ಹಾಸಿಗೆ ಹಿಡಿದು ಅಳೋವರೆಗೂ ಅದು ನನ್ ಬಿಡ್ತಾ ಇರ್ಲಿಲ್ಲ, 24 ತಾಸು ಇರ್ತಿತ್ತು. ಸೊ ಇಂಥ ಒಂದು 4 ಸಮಸ್ಯೆ, ಒಬ್ಯಾಸಿಟಿ, ಆಮೇಲೆ ಮೈಗ್ರೇನು, ಅಲರ್ಜಿ ಮತ್ತೆ ಪೀರಿಯಡ್ ಸಮಸ್ಯೆ, ಇವು 4 ಸಮಸ್ಯೆಗಳು ನನಗಿದ್ದು. ಅಲರ್ಜಿ ಅಂತೂ ನನಗೆ ಸತತವಾಗಿರ್ಲಿಲ್ಲ. ನಾ ಇಲ್ಲಿ ಬರೋ ಒಂದು 2 ವರ್ಷದ ಮೊದಲು ನಾನು ತುಂಬಾ ಸಫರ್ ಆಗಿದ್ದೀನಿ. ಅಂದ್ರೆ ಆ ಒಂದು ಸಮಸ್ಯೆ ಬೇರೆ ಯಾರಿಗೂ ಬರಬಾರ್ದು. ನಾವ್ ಹೇಳ್ತಾ ಇರ್ತೀವಲ್ಲ, ಏನಾದ್ರೂ ತೊಂದ್ರೆ ಬಂದಾಗ ಅಪ್ಪ ಎಂತ ತಲೆನೋವು, ಶತ್ರುಗಳಿಗೂ ಬರಬಾರ್ದು ಅಂತ. ಸೊ ಆ ರೀತಿ ನನಗೆ ಅಲರ್ಜಿ ಸಮಸ್ಯೆ ಇತ್ತು. ಅದರಷ್ಟೇ ನನಗೆ ಪೀಡಿಸಿದ್ದು ತಲೆನೋವು. ಇನ್ನ ತೂಕ ಇಳಿಸ್ಕೊಳಕ್ಕೆ ನಾವೆಲ್ಲರೂ ಮಾಡ್ತಾ ಇರ್ತೀವಲ್ಲ ಮನೇಲಿ, ಏನಪ್ಪಾ ಅಂದ್ರೆ ಒಂದ್ ಗ್ಲಾಸ್ ನೀರಿಗೆ ಅದಕ್ಕೆ ಒಂದು ಜೇನುತುಪ್ಪ, ನಿಂಬೆಹಣ್ಣು ಹಾಕಿ ಎಲ್ಲರೂ ನಾವು ಮನೇಲಿ ಟ್ರೈ ಮಾಡ್ತಾ ಇರ್ತೀವಿ. ಹೆಣ್ಮಕ್ಳಿಗೆ ಅದು ತುಂಬಾ ಇದು, ಏನಾದ್ರು ನಾನು ಸ್ಲಿಮ್ ಆಗ್ಬೇಕು ಅಂತ ಎಲ್ಲರಿಗೂ ಒಂದು ಪ್ಯಾಷನ್ ಇರ್ತದಲ್ಲ. ಸೊ ಅದೇ ರೀತಿ ನಾನು ಸಾಕಷ್ಟು ಏನೇನೋ ಸರ್ಕಸ್ ಮಾಡಿದೆ, ಊಟ ಬಿಟ್ಟೆ, ಜೇನುತುಪ್ಪ ಕುಡದೆ. ಸೊ ಯಾವ್ದು ಪ್ರಯೋಜನ ಆಗ್ಲಿಲ್ಲ. ಯಾಕಂದ್ರೆ ನಾವು ಜೀವನ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳದೆ ಹೊರತು ನಾವು ಆರೋಗ್ಯದಲ್ಲಿ ಸುಧಾರಣೆ ಕಂಡ್ಕೊಳ್ತೀವಿ ಅನ್ನೋದು ಅದು ನಮ್ಮ ಮೂರ್ಖತನ. ನಾವು ಜೀವನ ಪದ್ಧತಿ ಬದಲಾಯಿಸ್ಕೊಳ್ಳೇಬೇಕು. ಇವತ್ತಿನ ಒಂದು ಹವಾಮಾನ, ಇವತ್ತಿನ ನಮ್ಮ ಜೀವನ ಪದ್ಧತಿ, ನಾವು ಒತ್ತಡದ ಜೀವನ ನಡೆಸ್ತಾ ಇರ್ತೀವಲ್ಲ, ಜೀವನ ಪದ್ಧತಿ ಒಂದ್ ಸ್ವಲ್ಪ ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ವೈಯಕ್ತಿಕ ಆರೋಗ್ಯಕ್ಕೋಸ್ಕರ ನಮ್ಮ ಜೀವನ ಪದ್ಧತಿಯನ್ನ ನಾವು ಬದಲಾಯಿಸ್ಕೊಳ್ಳೇಬೇಕು. ಇವಾಗ ನಾನು ಇದ್ದಿದ್ದು ಬೆಂಗಳೂರು ಅಂದ್ರೆ ನಿಮ್ಗೆಲ್ಲರಿಗೂ ಕಲ್ಪನೆಗೆ ಬರುತ್ತೆ, ಅಂದ್ರೆ ಬೆಂಗಳೂರಲ್ಲಿ ಇದ್ದವರೆಲ್ಲರೂ ಅನಾರೋಗ್ಯ ಇರುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಇಲ್ಲೋ ಕೆಲವೊಬ್ರು ಆ ಜೀವನನೇ ಹಂಗೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು. ಅದ್ರ ನಡುವೆನೂ ಕೂಡ ನಮ್ಮ ವೈಯಕ್ತಿಕ ಆರೋಗ್ಯವನ್ನ ನಾವು ಸ್ವಲ್ಪ ಗಮನ ಕೊಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ನಾನು ಇದ್ದಿದ್ದು ಒಂದು ಪಿಜಿನೇ ಮೇಲಿತ್ತು, ಕೆಳಗಡೆ ಆಫೀಸು. ಸೊ 10 ರಿಂದ 5 ಗಂಟೆ ಆಫೀಸು, ಮತ್ತೆ ಸಂಜೆ ಹೋಗಿ ಟೈಲರಿಂಗ್ ಮಾಡ್ತಿದ್ದೆ, ಟೈಲರಿಂಗ್ ಕಲ್ತಿದ್ದೆ. ಹಾಗಾಗಿ ಪಿಜಿ ಒಳಗೆ ಊಟ ಮಾಡೋದು, ಕೆಳಗಡೆ ಆಫೀಸ್ ಮಾಡೋದು, ಮತ್ತೆ ಮೇಲೆ ಹೋಗೋದು, ಕೆಲಸ ಮಾಡೋದು, ಇಷ್ಟೇ. ಅಂದ್ರೆ
ನನ್ ನೋಡ್ದಂಗೆ ನನಗೆ ಆಕ್ಟಿವಿಟೀಸ್ ಕಡಿಮೆ, ಅಂದ್ರೆ ವಾಕಿಂಗ್ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಕೆಲವೊಂದು ನಂದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಸೊ ನೀವೆಲ್ರು ಮಾಡ್ದ ಹಾಗೆ ನನಗೆ ಮಾಡಕ್ ಆಗಲ್ಲ. ನನ್ನ ಲಿಮಿಟೇಷನ್ಸ್ ಒಳಗೆ ನಾನು ನನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ ಅನಿವಾರ್ಯತೆ ಇತ್ತು. ಸೊ ಹೀಗಾಗಿ ನನಗೆ ತೂಕ ಜಾಸ್ತಿ, ಬೆಂಗಳೂರಿಗೆ ಹೋದ್ಮೇಲೆ ನಂಗೆ ತೂಕ ಜಾಸ್ತಿ ಆಗ್ಬಿಡುತ್ತು. ಯಾಕಪ್ಪ ಅಂದ್ರೆ ಗೊತ್ತಲ್ಲ, ಅಲ್ಲಿ ರೈಸ್ ಸುತ್ತ ನಮ್ದು ಏನೋ ಊಟ ಉಪಚಾರ ಎಲ್ಲ. PG ಕೇಳ್ತೀರಾ, ಮತ್ತೆಲ್ರು ಹುಡುಗಿಯರು ಇರ್ತೇವೆ, ಆರಾಮ್ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಊಟ ಮಾಡಿದಾಗ ನಾವ್ ಇನ್ನೂ ಜಾಸ್ತಿ ತಿನ್ಬಿಡ್ತೇವೆ. ಸೊ ಅದು ಒಂದು ಕಾರಣ. ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿ ರತ್ನಮ್ಮ ಅಂತ ಒಬ್ರು ಆಂಟಿ ಇದ್ರು, ತುಂಬಾ ಚೆನ್ನಾಗಿ ಅವರು ಅಡಿಗೆ ಮಾಡ್ತಾ ಇದ್ರು. ನನಗೆ ರೈಸ್ ಐಟಮ್ಸ್ ಅಂತ ತುಂಬಾ ಇಷ್ಟ. ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋದು, ಕೆಲಸ ಅಂತೂ ಮಾಡ್ತಿದ್ದೆ, ಯಾಕಂದ್ರೆ ಕೆಲಸ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಮೈ ತುಂಬಾ ಅಂದ್ರೆ ಸಂಜೆವರೆಗೂ ಕೆಲಸ, ಮತ್ ಸಾಯಂಕಾಲ ಹೋಗಿ ನಮ್ಮ PG ಇರೋದ್ರಿಂದ ಹುಡುಗಿ ಡ್ರೆಸ್ ಎಲ್ಲ ನನಗೆ ಬರ್ತಿತ್ತು ಹೊಲಿಲಿಕ್ಕೆ. ಹಾಗಾಗಿ ಸಾಯಂಕಾಲ ಹೋಗಿ ಒಂದು 7 ಗಂಟೆವರೆಗೂ ಹೊರಟೆ. 7 ಗಂಟೆಗೆ ಮತ್ ಏನು ಟೈಲರಿಂಗ್ ಮಾಡ್ಕೊಂಡ್ ಕೂತ್ರೆ 10 ಕಾಲರವರೆಗೂ ಹೊಲಿಯೋದು. ಆ ನಂತರ ಏನು ಮತ್ತೆ ಎಲ್ರು ಹರಟೆ ಹೊಡ್ಕೊಂತ ಪ್ರಸಾದ ತಗೊಳ್ಳೋದು, ಮಲ್ಕೊಳ್ಳೋದು 11, 11:30, 12 ಗಂಟೆ ಆಗ್ತಿತ್ತು. ಹೀಗೆ ನಡೀತಾ ಇತ್ತು ನನ್ನ ಜೀವನ. ಎಷ್ಟು ಒಂದು 4 ರಿಂದ 5 ವರ್ಷ. ಈ 5 ವರ್ಷದಲ್ಲಿ ನಾವು ತೂಕ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ. ನನ್ನ ಹೈಟ್ಗೆ ನಾ ಇನ್ನೂ ಕಡಿಮೆ ಮಾಡ್ಕೋಬೇಕು. ನಾನು 50ರೊಳಗೆ ಬಂದ್ರು ನನ್ನ ಹೈಟ್ಗೆ 49 ಇದ್ರೆ ಸಾಕು ನನ್ನ ಹೈಟ್ಗೆ. ಬಟ್ ಅಷ್ಟು ನಾನು ಏನ್ ಪ್ರಯತ್ನ ಮಾಡಿದ್ರು ಅದು ಕೆಳಗಡೆ ಹೋಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಚಿಂತೆ ಮಾಡ್ತಾ ಇಲ್ಲ. ನನ್ಗೀಗ ಆರಾಮಾಗಿದ್ದೀನಿ. ಒಂದ್ kg ಜಾಸ್ತಿ ಆದ್ರೂ ನನಗೆ ಗೊತ್ತಾಗತ್ತೆ, ಅದ್ರಲ್ಲಿ ಏನೋ ಒಂದು ಭಾರ ನಂಗೆ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ್ಲೇ ನಾನು ಸ್ವಲ್ಪ ಹುಷಾರಾಗ್ಬಿಡ್ತೀನಿ. ಹೀಗೆ ವೇಟ್ಗೋಸ್ಕರನ ಎಲ್ಲ ಸರ್ಕಸ್ ಮಾಡಿ ಇವಾಗ ಈ ಆಶ್ರಮದ ಬಗ್ಗೆ ಕೇಳಿದ್ದೆ ನಾನು. ಈ ತರ ಸ್ವಾಮೀಜಿಯವ್ರು ನಡೆಸ್ತಾರೆ ಅಂದ್ಬಿಟ್ಟು ನಮ್ಮ ಆಫೀಸ್ ಕಾರ್ಯಕ್ರಮಕ್ಕೂ ಇನ್ವೈಟ್ ಮಾಡ್ತಾ ಇದ್ವಿ. ನಾನ್ ಕೆಲಸ ಮಾಡ್ತಕ್ಕಂಥ ಆಫೀಸ್ ಒಂದು ಬ್ರಾಂಚ್ ಧಾರವಾಡದಲ್ಲಿ ಇತ್ತು. ಸೊ ಆ ಒಂದು ಬ್ರಾಂಚ್ಗೆ ಕಾರ್ಯಕ್ರಮಕ್ಕೆ ಕರೆದಾಗ ಸ್ವಾಮೀಜಿಯವರು ಕೇಳಿದ್ದೆ, ಈ ತರ ಚಿಕಿತ್ಸಾ ಸೆಂಟರ್ ಇದೆ, ಅಲ್ಲಿ ನಡೀತಾ ಇದೆ ಅಂದ್ಬಿಟ್ಟು. ಸೊ 1-1.5 ವರ್ಷದಿಂದ ನಾನು ಪ್ಲಾನ್ ಮಾಡ್ತಿದ್ದೆ, ಬರಕ್ ಆಗಿರ್ಲಿಲ್ಲ. ತುಂಬಾ ತೂಕ ಜಾಸ್ತಿ ಆದಾಗ ಏನೋ ದೀಪಾವಳಿ ಸಮಯದಲ್ಲಿ ವರ್ಷದ್ದೆಲ್ಲ ರಜೆ ಉಳಿಸ್ಕೊಂಡು 11 ದಿನ ನಾನು ಪ್ಲಾನ್ ಮಾಡ್ಕೊಂಡು ದೀಪಾವಳಿಗೆ ಮನೆಗೂ ಹೋಗದೆ. ನಮ್ಮ ಮನೆ ಇಲ್ಲೇ ಹುಬ್ಳಿ. ಸೊ ಮನೆಗೂ ಹೋಗದೆ, ದೀಪಾವಳಿ ಟೈಮ್ ನಲ್ಲಿ ಉಪವಾಸಕ್ಕೆ ಪ್ಲಾನ್ ಮಾಡ್ಕೊಂಡು 11 ದಿನ ರಜೆ ಹಾಕೊಂಡ್ ಬಂದೆ. ಸೊ ನೀವು ಹೇಳ್ತೀನಿ, ಇವಾಗ ನೀವೆಲ್ರೂ ಉಪವಾಸಕ್ಕೆ ಬಂದಿರ್ತೆಲ್ಲ ಹೇಳ್ತಾ ಇರ್ತೀರಿ, 2 ದಿನ ಆಯ್ತು, 3 ದಿನ ಆಯ್ತು, ತೂಕ ಚೆಕ್ ಮಾಡ್ಕೊಂಡೆ, ಅರ್ಧ kg ಇಳಿತು, ಇಳ್ದೇ ಇಲ್ಲ, ಅಯ್ಯೋ ನಂದು 1 ಗ್ರಾಮು ಇಳ್ದಿಲ್ಲ ರೀ ಮೇಡಮ್ ಅಂತೆಲ್ಲ ಹೇಳ್ತಿರ್ತೀರಲ್ಲ. ಸೊ ಹಾಗೆ ನಾನು ಎಷ್ಟು 11 ದಿನದಲ್ಲಿ ನಾವು 1 kg ಅಷ್ಟೇ ಇಳ್ದಿತ್ತು. ನನಗೆ ಹೆಂಗಾಗಿರ್ಬೇಡ, ಒಳ್ಳೊಳ್ಳೆ ಊಟ ಏನು ದೀಪಾವಳಿ ಇದೆಲ್ಲ ಬೆಸ್ಟ್ ಅಡಿಗೆ ಎಲ್ಲ ಬಿಟ್ಟು ಮನೇಲಿ ಪಾಪ ಕರಿತಿದ್ದಾರೆ, ನನ್ನ ಫ್ರೆಂಡ್ಸು ಕರೀತಾರೆ. ತುಂಬಾ ಕ್ಲೋಸ್ ಫ್ರೆಂಡ್ ರೇಣುಕಾ ಅಂತಿದ್ದಾಳೆ ಹುಬ್ಳಿಲಿ, ಅವಳು ನಾನ್ ಬರೋದೇ ಅಪರೂಪ ಬೆಂಗಳೂರಿಗೆ ಹೋದ್ಮೇಲೆ. ಇಲ್ಲಿವರೆಗೂ ಬಂದಿದೀಯ ಬಾರ್ಲೆ ಅಂದ್ರೆ ಎಲ್ಲರೂ ತಿಂದು ಸತ್ರೆ ನೀ ಏನ್ಲೆ ಉಪವಾಸ ಮಾಡಿಸ್ತೀಯ ಅಂತ ತಮಾಷೆ ಮಾಡ್ತಿದ್ಲು. ಇದು ಜಸ್ಟ್ ತಮಾಷೆ ಹೇಳ್ತಾ ಇದ್ದೀನಿ. ಉಪವಾಸದ ಮಹತ್ವ ನಾನು ಇನ್ನೂವರೆಗೂ ನನ್ನ ಫ್ರೆಂಡ್ನ ಕರ್ಕೊಂಬರಕ್ ಆಗ್ತಾ ಇಲ್ಲ ನನಗೆ. ಯಾಕೆಂದ್ರೆ ನಾನು ಬಲವಾಗಿ ನಂಬ್ತೀನಿ, ಈ ಒಂದು ಮಹಾಮನೆಗೆ ಬರ್ಲಿಕ್ಕೆ ಯೋಗ ಇರ್ಬೇಕು. ಯೋಗ ಇದ್ದವ್ರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ನಾನು ನಂಬ್ತೀನಿ ಅದನ್ನ. ಸೊ ನಿಮ್ಗೆಲ್ರಿಗೂ ಯೋಗ ಇದ್ರಿಂದ ಇವತ್ತು ಮಹಾಮನೆಯಲ್ಲಿ ನೀವೆಲ್ಲರೂ ಇಷ್ಟ ಆರಾಮಾಗಿ ಕೂತ್ಕೊಂಡು ಈ ಸತ್ಸಂಗದಲ್ಲಿ ಭಾಗಿಯಾಗಿದ್ದೀರಾ, ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ತಾ ಇದ್ದೀರಾ. ಸೊ ಅದ್ರಲ್ಲಿ 2 ಮಾತೇ ಇಲ್ಲ. ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ, ನಿಮಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದೇನೂ ಆಗಲ್ಲ. ಮಾಡುವಾಗ ಏನಪ್ಪಾ ಅಂದ್ರೆ ವಿಶ್ವಾಸ ಇರ್ಬೇಕು. ಸೊ ನನಗೂ ಕೂಡ ನಿಮ್ಮ ಹಾಗೇನೆ ಅನುಮಾನಗಳಿದ್ವು. ನಾನು ಸಾಕಷ್ಟು ಜನರು ಕೇಳ್ಕೊಂಡೆ ಇಲ್ಲಿ ಉಪವಾಸಕ್ಕೆ ಅಡ್ಮಿಷನ್ ಮಾಡಿಸಿದ್ದು. ನಾನ್ ಬಂದಾಗ 6 ದಿನ ಇತ್ತು, ಕಂಪಲ್ಸರಿ 6 ದಿನ ಇರ್ಬೇಕು. ನಾನು 11 ದಿನದ ಫೀಸ್ ಕಟ್ಟಿ ನಾನು ಶುರು ಮಾಡಿದ್ದು. ಸೊ ನಿಮಗ್ ಹೇಗಿದೆ, 2 ಟೈಮ್ ಏನು ಜೇನ್ ತುಪ್ಪದ ಜ್ಯೂಸು, ಶುಗರ್ ಇದ್ದವರಿಗೆ ಮಜ್ಜಿಗೆ, ಅದೇ ರೀತಿನೇ ಇತ್ತು. ಅವಾಗ ಒಂದು ಎಕ್ಸ್ಟ್ರಾ ಜ್ಯೂಸ್ ಮಾಡ್ತಾ ಇದ್ರು, ಗೋಧಿ ಹುಲ್ಲಿನ ಜ್ಯೂಸ್ ಮಾಡ್ತಾ ಇದ್ರು. ಅವಾಗ ನಾನ್ ಬಂದಾಗ ರಮೇಶ್ ಅಣ್ಣವರೇ ಇದ್ರು, ಅವರೇ ನನಗೆ ಅಡ್ಮಿಷನ್ ಮಾಡ್ಕೊಂಡಿದ್ದು. ಚಾರ್ಟ್ ಕೊಟ್ಟಿದ್ದು ಕೂಡ ರಮೇಶ್ ಅಣ್ಣವರೇ. ನಾವು ಹೋಗುವಾಗ ಅವ್ರು ಉಪವಾಸ ಮಾಡಿಲ್ಲ ಅನ್ಸುತ್ತೆ, ಬಟ್ ಅವ್ರು ನನಗೆ ತುಂಬಾ ಕಡಿಮೆ ದಿನಗಳನ್ನ ಕೊಟ್ಟಿದ್ರು. ನಾನು ಉಪವಾಸಕ್ಕೆ ಬಂದಾಗ ಗುರುಜಿಯವರು ಒಂದು ಪ್ರವಾಸದಲ್ಲಿದ್ರು, ಅವರು ಕಾಶಿಗೆ ಹೋಗಿದ್ರು. ನಾ ಬಂದು 1 ವಾರ 8 ದಿನ ಆದ್ಮೇಲೆ ಗುರುಗಳು ಇಲ್ಲಿಗೆ ಬಂದ್ರು, ಅಂದ್ರೆ ವಾಪಸ್ ಮಹಾಮನೆಗೆ ಬಂದ್ರು. ಸೊ 11 ದಿನದಲ್ಲಿ ನನಗೆ ಬರೀ 1 kg ಕಡಿಮೆ ಆಗಿತ್ತು. ಸೊ ನೀವು ಕೇಳ್ತಿರಲ್ಲ ಕ್ಲಾಸಿಗೆ ಬಂದಾಗೆಲ್ಲ, ಗುರುಜಿ ಕಡಿಮೆ ಆಗಿಲ್ಲ ತೂಕ, ಆಮೇಲೆ ನೋವು ಕಡಿಮೆ ಆಗಿಲ್ಲ ಸ್ವಾಮೀಜಿ, ಇನ್ನೂ ನೋವು ಹಂಗೆ ಇದೆ, ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತೀರಲ್ಲ. ನನ್ನನ್ನು ಕೇಳ್ತೀರಾ, ಅಲ್ಲೂ ಕೇಳಿರ್ತೀರಾ, ಸೇಮ್ ಕ್ವಶನ್ನೇ.
ಇರ್ಲಿ, ಅದು ಹಾಗೇನೆ ಎಲ್ರದನು. ಇವತ್ ನನ್ನ ಮನಸ್ಥಿತಿ ಇವತ್ ತನ್ನಂತೆ ಪರರ ಬಗೆದಡಿ ಅಂತ ಹೇಳ್ತಾರಲ್ಲ ಸರ್ವಜ್ಞವರು. ಸೊ ನನಗೆ ನಿಮ್ಮನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಯಾಕಂದ್ರೆ ನಾನು ಆ ಒಂದ್ ಸ್ಟೇಜ್ ಅನ್ನ ದಾಟಿ ಬಂದಿದ್ದೀನಿ. ನನಗೂ ಕೂಡ ಹಂಗೆ ಆಗ್ತಿತ್ತು. ಏನಪ್ಪಾ ಇಷ್ಟೆಲ್ಲಾ ಹಬ್ಬದ ದಿನದಲ್ಲಿ ನಾನು ಊಟ ಎಲ್ಲ ಬಿಟ್ಟು ಮಹಾಮನೇಲಿ ಇದ್ಕೊಂಡೆ, 1 kg ಮಾತ್ರ ಕಡಿಮೆ ಆಗಿದೆ, ಏನ್ ಮಾಡೋದು, ಕಡಿಮೆ ಆಗುತ್ತೆ. ನಾನು ಏನು ಸ್ವಾಮೀಜಿಯವ್ರಿಗೆ ಕೇಳಿದ್ದೆ ಕ್ಲಾಸಿಗೆ ಕೂತಾಗ. ಅವ್ರು ಹೇಳಿದ್ರು, ಅವ್ರು ತುಂಬಾ ಸಮಾಧಾನವಾಗಿ ಹೇಳ್ತಾರೆ, ನೀವೆಲ್ಲ ಕೇಳ್ತಿರಲ್ಲ. ಅವ್ರು ಎಷ್ಟು ಸಮಾಧಾನವಾಗಿ ಉತ್ತರ ಕೊಡ್ತಾರಂದ್ರೆ, ನೋಡಮ್ಮ ಎಲ್ಲರದು ಬಾಡಿ ಸಿಸ್ಟಮ್ ಒಂದೇ ತರ ಇರಲ್ಲ. ನಿನಗ್ ನೋಡಿದ್ರೆ ಜಾಸ್ತಿ ಓಡಾಡಕ್ ಆಗಲ್ಲ, ಬೇಗ ಇಳಿದ್ಬಿಡ ಅಂದ್ರೆ ಅದು ಎಲ್ಲಿಂದ ಇಳಿಬೇಕು? ನಿನಗೆ ಎಷ್ಟು ವಯಸ್ಸು? 40 ವರ್ಷ. 40 ವರ್ಷ ತಿಂದಿದ್ದೆಲ್ಲ ಕರ್ಗಕ್ಕೆ 40 ದಿನದಲ್ಲೇ ಕರ್ಗ್ಬೇಕಂದ್ರ ಅದ್ ಹೆಂಗಮ್ಮ? ಹಿಂಗೆ ತಮಾಷೆ ಮಾಡೋರು ಅವ್ರ ಗುರುಗಳು. ನಿಮಗ್ ಹಂಗೆ ಅಲ್ವಾ ಮನಸ್ಸಲ್ಲಿ, ಏನಿವ್ರು ಗುರುಗಳು ಹಿಂಗ ಅಂತಾರಲ್ಲ ಅಂತಂದ್ ಅನ್ಸುತ್ತಲ್ವಾ? ನನಗೂ ಹಂಗೆ ಅನ್ಸುತ್ತೆ. ಆದ್ರೂ ಸಮಾಧಾನ. ಅಲ್ರಿ ನಾವ್ ಸ್ವಾಮೀಜಿ ಅಂತಿದ್ವಿ ಅವಾಗಿನ, ಅಪ್ಪರ್ ರೂಢಿ ಇರ್ಲಿ, ಹೊಸದಾಗಿ ಬಂದಿದ್ವಲ್ಲ ಸ್ವಾಮೀಜಿ ಅಂತಿದ್ವಿ. ಮತ್ತೆ ಈ 11 ದಿನ ಇದ್ರು ಕಡಿಮೆ ಆಗಿಲ್ಲಲ್ರಿ ಸ್ವಾಮೀಜಿ ಅಂತ ಕೇಳಿದಾಗ, ಕಡಿಮೆ ಆಗುತ್ತಮ್ಮ, ಮಾಡು, ನೀನ್ ವಿಶ್ವಾಸ ಇಟ್ಕೋ, ಮಾಡು, ನಿನಗೆ ಎಷ್ಟು ಸಾಧ್ಯ ಅಷ್ಟು ಎಕ್ಸರ್ಸೈಸ್ ಮಾಡು. ವಾಕಿಂಗ್ ಆಗಲ್ವಲ್ಲ, ಆಗದೆ ಇರೋದನ್ನ ಬಿಡು, ಚಿಂತೆ ಮಾಡಕ್ ಹೋಗ್ಬೇಡ, ಮಾಡ್ತಾ ಇರು, ನೀನು ಆಗೋದಾಗುತ್ತೆ ಒಳಗಡೆ ಕೆಲ್ಸ, ಹಿಂಗೆ ಹೇಳಿದ್ರು ಅವ್ರು. ಇವತ್ತೆಲ್ಲ ನಿಮ್ಗೆಲ್ಲ ಈಗ ಸಮಾಧಾನ ಮಾಡ್ತೀನಲ್ಲ, ಎಲ್ಲ ನಿಮಗೆಲ್ಲ ಏನು ಕೌನ್ಸಿಲಿಂಗ್ ಎಲ್ಲ ಮಾಡ್ತೀನಲ್ಲ, ಅದೆಲ್ಲ ನಾನು ಗುರುಗಳಿಂದ ಕಲ್ತಿದ್ದೆ ಅನ್ನೋದಕ್ಕಿಂತ ನನಗೆ ಅನುಭವ ಬಂದಿದೆ. ಯಾಕಂದ್ರ ನೋಡ್ರಿ, ಇವತ್ತ ನಮ್ಮ ಜೀವನಕ್ಕೆ ನಾವೇನೋ ಒಂದು ಕಾಲೇಜಲ್ಲಿ ಹೋಗಿ ಎಜುಕೇಶನ್ ತಗೊಂತೀವಿ, ಅದರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಬರಲ್ಲ. ಜೀವನ ಕಲಿಸುವಂತ ಪಾಠಗಳಿದಾವಲ್ಲ, ನಮಗೆ ಬರ್ತಕ್ಕಂತ ಸಮಸ್ಯೆಗಳು, ನಮಗೆ ಬರ್ತಕ್ಕಂತ ಆರೋಗ್ಯ ತೊಂದರೆಗಳು, ಏನೇ ಸಮಸ್ಯೆ ಇರಬಹುದು, ಆರೋಗ್ಯ ತೊಂದರೆ ಇರಬಹುದು. ಈಗ ನನಗೆ ಕಾಲ್ ತೊಂದರೆ ಇದೆ, ಈ ಸಮಸ್ಯೆನೂ ಕೂಡ ನನಗೆ ಒಳ್ಳೊಳ್ಳೆ ಪಾಠಗಳನ್ನ ಕಲಿಸಿದೆ. ಅದು ಒಂದ್ ವಿಷಯ ಪಕ್ಕಕ್ಕಿಡ್ರಿ. ಈಗ ಆರೋಗ್ಯದ ವಿಷಯ, ಆರೋಗ್ಯ ಸುತ್ತ ನಾವು ಸುತ್ತಾಡೋಣ. ನನಗೆ 11 ದಿನದಲ್ಲಿ 1 kg ಇಳಿತು. ಸರಿ, ರಮೇಶ್ ಅಣ್ಣವರು ಚಾರ್ಟ್ ಬರೆದು ಕೊಟ್ರು. ಸರಿ, ಮತ್ತೆ ಡ್ಯೂಟಿಗೆ ಹೋಗ್ಬೇಕಲ್ಲ. ಸೊ 11 ದಿನದಲ್ಲೇ ಗುರೂಜಿ ಅವ್ರು ನನಗೆ ಕೇಳಿದ್ರು, ಇಲ್ಲಿ ಆಫೀಸ್ ಕೆಲಸ ಖಾಲಿ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನಾನು ಸ್ವಲ್ಪ ಚೇಂಜ್ ಮಾಡೋಣ ಕೆಲಸ. ಅದೇ ರೀತಿ ನಮ್ಮ ತಾಯಿಗೂ ಕೂಡ ನನ್ನ ಅಗತ್ಯ ಇತ್ತು ಆ ಟೈಮ್ನಲ್ಲಿ. ಎಲ್ರೂ ಹತ್ರ ಆಗ್ತಾರೆ ಅಂತ ಒಂದು ಉದ್ದೇಶದಿಂದ, ಮತ್ತು ಒಳ್ಳೆ ಜಾಗ, ಇಂತ ಒಂದು ಸ್ವರ್ಗದಂತ ಜಾಗ ಯಾರು ನಿರಾಕರಿಸಿದ್ರೆ ಅದು ದೇವ್ರು ನನಗೆ ಶಿಕ್ಷೆ ಕೊಡ್ತಿದ್ ನನಗೆ ಗೊತ್ತಿಲ್ಲ. ಸೊ ತುಂಬಾ ಸಂತೋಷವಾಗಿ, ಅದು ನನ್ನ ವಯಸ್ಸಿಗೆ, ನನಗೆ, ನನ್ನ ಸ್ವಭಾವಕ್ಕೆ ಸೂಟ್ ಆಗುವಂತ ಜಾಗ ಇದು ಮಹಾಮನೆ. ಸೊ ನಾನು ಸ್ವಾಮೀಜಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು, ಅಲ್ಲೂ ಕೂಡ ಕೇಳಿದೆ, ನಾನ್ ಮಾಡ್ತಕ್ಕಂತ ಆಫೀಸಲ್ಲಿ ಪರ್ಮಿಷನ್. ಅವರು ತುಂಬಾ ಸುಲಭವಾಗಿ ಸಂತೋಷವಾಗಿ ನಿಮ್ ತಾಯಿ ಜೊತೆ ಇದ್ದಾಗ ಆಗತ್ತೆ ಅಂತ ಕಳಿಸ್ಕೊಟ್ರು. ಮುಂದೆ ನಾನು ಇಲ್ಲಿ ಬಂದ್ಮೇಲೆ 1 ತಿಂಗಳ ಉಪವಾಸ ಇತ್ತು ನಂದು. ಟೋಟಲ್ ನಾನು 4 ತಿಂಗಳು ಉಪವಾಸ ಮಾಡಿದ್ದೀನಿ ಪ್ರಾರಂಭದಲ್ಲಿ. ಹೇಗಪ್ಪಾ ಅಂದ್ರೆ 41 ದಿನ ನಾನು ಲಿಕ್ವಿಡ್, ನೀವೇನ್ ಕುಡಿತಿದ್ದೀರಲ್ಲ ಅದೇ ಜೇನುತುಪ್ಪ ಅಲ್ಲ, ಜೇನುತುಪ್ಪ ಕಂಪಲ್ಸರಿ 1 ಟೈಮ್ ತಗೊಂಡಿದ್ದೀನಿ. ಇನ್ನು ಉಳಿದಿದ್ದು ನಾನು ಮಜ್ಜಿಗೆ, ಎಳ್ನೀರು, ಇಂಥದನ್ನ ಲಿಕ್ವಿಡ್ ಪದಾರ್ಥ ನಾನು 41 ದಿನ ಮಾಡಿದೆ. 41 ದಿನ ಅಗತ್ಯ ಇಲ್ಲ ಅಂತ ಹೇಳಿದ್ರು ಸ್ವಾಮೀಜಿಯವರು. ಆದ್ರೆ ನಾನೇ ಸ್ವಯಂ ಇಚ್ಛೆಯಿಂದ ನಾನು ಮಾಡಿ, ಸಾಕು ಲಿಕ್ವಿಡ್ ಸಾಕು ಬಿಡಮ್ಮಂತ ಅಪ್ಪರ್ ಹೇಳಿದ್ರು. ನಾನು ಖುಷಿಯಿಂದ ಮಾಡಿದೆ. ಎಷ್ಟು ನನಗೆ ಚೆನ್ನಾಗಿ ರಮೇಶ್ ಅಣ್ಣವ್ರು ತುಂಬಾ ಆಶ್ಚರ್ಯಪಟ್ರು. ನಾ ಕೆಲ್ಸಕ್ಕೆ ಬಂದಾಗ, ಏನಕ್ಕ ಎಷ್ಟು ತೂಕ ಇಳಿದ್ಬಿಟ್ಟಿದೆ ನಿಮ್ದು ಅಂತ ತುಂಬಾ ಆಶ್ಚರ್ಯಪಟ್ರು. ಮತ್ತೆ ಅಲ್ಲಿರೋ ನಮ್ ಸ್ಟಾಫ್ ಕೂಡ ಆಯ್ತು. ನನಗ್ ಗೊತ್ತಾಗ್ಲಿಲ್ಲ, ನನ್ ಡ್ರೆಸ್ಗಳಂತೂ ಎಷ್ಟು ಲೂಸ್ ಆಗ್ಬಿಟ್ಟಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಏನು ತೂಕ ಇಳೀತು. ಯಾಕೆ ಅಂದ್ರೆ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದೆ. ಇಲ್ಲಿ ನೋಡ್ರಿ, ಇವತ್ತು ಜೀವನದಲ್ಲಿ ಬರೀ ಆರೋಗ್ಯವಂತ ಅಲ್ಲ, ಪ್ರತಿಯೊಂದ್ರಲ್ಲೂ ಕೂಡ ನಾವು ಶಿಸ್ತು ನಮಗೆ ನಾವೇ ಶಿಸ್ತನ್ನ ಅಳವಡಿಸ್ಕೋಬೇಕು. ನಮಗೆ ನಾವೇ ರಿಸ್ಟ್ರಿಕ್ಟ್ ಆಗಿ ಏನು ಶಿಸ್ತನ್ನ ಅಥವಾ ನಿಯಮವನ್ನ ಹಾಕೋಬೇಕು. ಅಂದಾಗ ಮಾತ್ರ ನಾವು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ. ನಾನು ಎಷ್ಟು ಸಾಧ್ಯ, ನಾನು ಯೋಗದಲ್ಲಿ ಭಾಗವಹಿಸ್ತಿದ್ದೆ. ಅದೇ ರಮೇಶ್ ಅಣ್ಣವರೇ ಮಾಡಿಸ್ತಿದ್ರು ಅವಾಗ ಯೋಗ. ಆಮೇಲೆ ಇಲ್ಲೊಬ್ರು ಮಾತಾಜಿ ಅವರಿದ್ರು, ಸುಗ್ನಾ ತಾಯಿ ಅಂತ, ಅವರು ಮಾಡಿಸ್ತಾ ಇದ್ರು. ಸೊ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಿದ್ದೆ. ಇಲ್ಲಿ ಕಲಿತಕ್ಕಂಥ ನಾನು ಏನು ಯೋಗ ಮಾಡ್ತಾ ಇರ್ಲಿಲ್ಲ ಮೊದ್ಲು. ನನಗೆ ಯೋಗಾನೇ ಗೊತ್ತಿಲ್ಲ ಅಂದ್ರೆ, ಗೊತ್ತಿರುತ್ತೆ ಯೋಗ ಬಗ್ಗೆ, ಮಾಡ್ಬೇಕು, ಯೋಗ ಮಾಡೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೂ ನಾವು ಮಾಡಲ್ಲ. ಯಾಕೆ ಅಂದ್ರೆ ನಮ್ಮ ಮನಸ್ಸು ಮಾಡಕ್ ಕೊಡಲ್ಲ. ಯೋಗ ನೋಡ್ರಿ, ಇವತ್ತು ಗ್ರೂಪ್ ಆಗಿ ಮಾಡಿದಾಗ ನಾವು ಎಲ್ಲಾ ಕೆಲ್ಸಗಳನ್ನ ತುಂಬಾ ಖುಷಿಯಿಂದ, ನಮ್ಗೆ ಗೊತ್ತಿಲ್ಲದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡ್ತೀವಿ. ಅದೇ ನಾವು ಮನೆಗೆ ಹೋಗಿ ಒಬ್ರೇ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಆದ್ರೆ ನಾನು ಹೋಗಿಂದ ಯೋಗ ಮಾಡ್ತಿದ್ದೆ, ಎಷ್ಟು ಸಾಧ್ಯ ಅಷ್ಟು. ಬೆಳಗ್ಗೆ ಯೋಗ ಯಾವುದು ಬಿಡ್ಲಿಲ್ಲ ನಾನು. ಹೋದ್ಮೇಲೆ ಯೋಗ ಮಾಡೋದ್ರಿಂದ ಹಿಡ್ಕೊಂಡು ಆಮೇಲೆ ಲಿಕ್ವಿಡ್ ಡಯಟ್ ಇಂದ ನನಗೆ ತುಂಬಾ ಚೆನ್ನಾಗಿ ಎಷ್ಟು ಒಂದು 18 kg ನಾನು ಇಳಿಸ್ಕೊಂಡಿನಿ 4 ತಿಂಗಳಲ್ಲಿ. 2 ತಿಂಗಳಲ್ಲಿ ನನಗೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನಾನು ಬರೀ ತೂಕ ಒಂದೇ ಅಲ್ಲ, ನನ್ಗೆ ಅಲರ್ಜಿ ಹೇಳಿದ್ನಲ್ಲ, ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ನಾನು
ಪ್ರತಿ 15 ದಿನಕ್ಕೊಮ್ಮೆ ಮಾತ್ರೆ ಕೊಡ್ತಿದ್ರು. ಎಷ್ಟು ಮಾತ್ರೆ ತಿಂದಿದ್ದೀನಿ ಅಂದ್ರೆ ಬಹುಶಃ ನಾನು ಇಲ್ಲಿ ಬರ್ಬೇಕಂತ ನಮ್ಮ ಏನು ಪರಮಾತ್ಮನ ಇಚ್ಛೆ ಇತ್ತು ಅನ್ಸುತ್ತೆ. ಮುಂದೆ ಈಗ ಇರೋಷ್ಟು ದಿನಷ್ಟು ಆಗುವಷ್ಟು ಮಾತ್ರೆ ಆಗ್ಲೇ ತಿಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಅಷ್ಟು ಮಾತ್ರೆ ನಾನು ತಿಂದಿದ್ದೀನಿ. ರಾಮಯ್ಯ ಹಾಸ್ಪಿಟ್ಲಿಂದ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು, ಮಾತ್ರೆ ಕೊಡೋದು, ಮತ್ತೆ ಬರ್ತಿತ್ತು, ಹೋಗ್ತಿತ್ತು, ಮತ್ತೆ ಬರ್ತಿತ್ತು. ಅಲರ್ಜಿ, ಮೈಯೆಲ್ಲ ಅಲರ್ಜಿ, ಅಂದ್ರೆ ತುರ್ಕೆ ಇರ್ತಿತ್ತು, ಸ್ಕಿನ್ ಎಲ್ಲ ಕಪ್ ಆಗಿತ್ತು. ಅದು ಇನ್ನೂ ನನಗ್ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಆ ಸಮಸ್ಯೆ ಯಾರಿಗೂ ಬರಬಾರ್ದು. ಗೊತ್ತಿಲ್ಲ, ಭಗವಂತ ನಮಗೆ ಏನೋ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಂತ ನಾನು ಅವತ್ತು ಭಾವಿಸಿರ್ಲಿಲ್ಲ. ಇವತ್ ನಾನು ನಿಜ ಅನ್ಕೊಂತೀನಿ, ಆ ಒಂದು ಸಮಸ್ಯೆ ಇದ್ರಿಂದ ಕಿತ್ಕೊಂಡ್ ಬಂದೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಉಪವಾಸಕ್ಕೆ ಅಷ್ಟು ಸುಲಭವಾಗಿ ಬರಕ್ಕಿಲ್ಲ. ಅಂದ್ರೆ ಅಲರ್ಜಿ ಬಂದಿದ್ದಕ್ಕೆ ನಾನು ಪ್ಲಾನ್ ಮಾಡಿದೆ, ಇದು ಕೊನೆ ಪ್ರಯತ್ನ ಮಾಡೋಣ. ರಾಮಯ್ಯ ಹಾಸ್ಪಿಟಲ್ ಸುತ್ತಿ ಸಾಕಾಯ್ತು. ತೂಕದ ಜೊತೆಗೆ ಅಲರ್ಜಿ ತುಂಬಾ ತ್ರಾಸ ಕೊಟ್ಟಿದ್ರಿಂದ ನಾನು ಪ್ಲಾನ್ ಮಾಡ್ಕೊಂಡು ಬಂದೆ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು. ಆರೋಗ್ಯದಲ್ಲಿ ನನಗೆ ಇವಾಗ ತಲೆನೋವು ತುಂಬಾ ಕಡಿಮೆ. 100ರಲ್ಲಿ ನನಗೆ 90 ಭಾಗ ನನಗೆ ತಲೆನೋವು ಮೊದ್ಲಿನಂಗೆ ಬರೋದಿಲ್ಲ, ತುಂಬಾ ಕಡಿಮೆ. ಇನ್ನ ಪೀರಿಯಡ್ ಸಮಸ್ಯೆ ಅಂತೂ ನನಗೆ ಫುಲ್ ಹೊರಟೋಗಿದೆ, ಹೊಟ್ಟೆ ನೋವು ಬರೋದೇ ಇಲ್ಲ ನನಗೆ. ಅವಾಗ ಅಪ್ಪವ್ರು ನನಗೆ ಹೇಳಿದ್ದು, ಆ ಟೈಮ್ ನಲ್ಲಿ ಒಂದು 6 ದಿನ ಹಣ್ಣ್ ಮೇಲೆ ಇದ್ಬಿಡಮ್ಮ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ದು ಯಾವ್ದು ಬಿಡದೆ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದೀನಿ. ಅದರಿಂದ ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ಅದೇ ರೀತಿ ನೀವು ಕೂಡ ಸರಿಯಾಗಿ ಪಾಲಿಸ್ರಿ. ಇನ್ನು ಅಲರ್ಜಿ ಹೋಯ್ತು, ತಲೆನೋವು ಹೋಯ್ತು, ಆಮೇಲೆ ತೂಕನು ಸರಿಯಾಗಿ ಕಡಿಮೆ ಆಯ್ತು. ಇಲ್ಲಿ ಬಂದ ಮೇಲೆ ಅವರು ಏನು ವಾರದ ಉಪವಾಸ ನಾನು ಇಲ್ಲಿಗೆ ಬೇಗ ಬಂದಿದ್ರಿಂದ ನಾನು ತುಂಬಾ ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡೆ ಅಂತ ಅನ್ಸುತ್ತೆ. ನೀವು ನಿಮ್ಮ ಮನೆಗೆ ಹೋದಾಗ ಅದು ಸಾಮಾನ್ಯ, ಅದು ಯಾಕಂದ್ರೆ ನೀವು ಮನೆಗೆ ಹೋದಾಗ ನಿಮ್ ಕೆಲಸ ಮಾಡ್ಲೇಬೇಕಾಗ್ತದೆ. ಸೊ ಅದ್ರಲ್ಲೂ ಕೂಡ ನೀವು ಸಾಧನೆ ಮಾಡ್ತಿರಲ್ಲ, ಅದು ನಿಜವಾದ ಸಾಧನೆ. ಇವತ್ ನೋಡ್ರಿ, ನಮಗೆ ಆರೋಗ್ಯ ಕೆಟ್ಟ ಮೇಲೆ ನಾವು ಅದನ್ನ ಪ್ರಿಕಾಷನ್ ತಗೊಳೋದಕ್ಕಿಂತ ಆರೋಗ್ಯ ಇದ್ದಾಗ್ಲೇನೆ ನಾನ್ ಹೇಳೋದು ನಿಮ್ಗೆಲ್ಲರಿಗೂ, ಯಾಕಂದ್ರೆ ಸ್ವಯಂ ಅನುಭವದಿಂದ ನಾನು ಹೇಳ್ತೀನಿ, ಇವತ್ತೇ ಎಚ್ಚೆತ್ಕೊಳ್ಳದೆ ಇದ್ರೆ ನೀವು ಮುಂದೊಂದ್ ದಿನ ಅನಾರೋಗ್ಯದಿಂದ ಬಳಲ್ಬೇಕಾಗತ್ತೆ. ಆವಾಗ ಆರೋಗ್ಯ ಕೆಟ್ಟ ಮೇಲೆ ನೀವು ಇದನ್ನ ಕಲ್ತ್ಕೊಳ್ಳೋದಕ್ಕಿಂತ ಆರೋಗ್ಯ ಇದ್ದಾಗ್ಲೇನೆ ಸರಿಯಾಗಿ ಕಲ್ತ್ಕೊಂಡು ನಿಮಗೆ ಆತ್ಮೀಯರಿದ್ದಾರೆ, ನಿಮಗೆ ಗೊತ್ತಿರೋರು ಯಾರಿದ್ದಾರೆ, ಇದ್ರ ಬಗ್ಗೆ ಅರಿವು ಮೂಡಿಸ್ರಿ. ಅವ್ರು ಇಲ್ಲೇ ಬಂದ್ ಮಾಡ್ಬೇಕಂತೇನಿಲ್ಲ, ಸ್ವಲ್ಪ ಇದು ತುಂಬಾ ಕ್ಲಿಷ್ಟವಾದ ಪದ್ಧತಿ ಅಲ್ಲ, ತುಂಬಾ ಸರಳವಾದ ಪದ್ಧತಿ. ಅಂದ್ರೆ ಉಪವಾಸದಲ್ಲಿ ಎಷ್ಟು ಒಂದು 6 ಪ್ರಕಾರ ಇದೆ ಅಂತ ಹೇಳ್ತಾರೆ ನಿಸರ್ಗ ಚಿಕಿತ್ಸಾ ತಜ್ಞರು. ಈ ಗುರುಗಳು ಏನು ಕಂಡು ಹಿಡಿದಿದಾರಲ್ಲ, ತುಂಬಾ ಅದ್ಭುತವಾದ ಪದ್ಧತಿ. ಯಾಕಂದ್ರೆ ತುಂಬಾ ಆರಾಮಾಗಿ ಮಾಡ್ಬೋದು, ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ, ತುಂಬಾ ಶ್ರಮ ಪಡ್ಬೇಕಾಗಿಲ್ಲ. ಒಂದ್ ಸ್ವಲ್ಪ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಹಿಡಿತದಲ್ಲಿ ಅಂದ್ರೆ ಕೈಯಲ್ಲಿ ಹಿಡ್ಕೊಳ್ಳೋದಲ್ಲ, ತಿನ್ನೋದ್ರ ಕಡೆ ನಮ್ಮ ಒಂದು ಮನಸ್ಸನ್ನ ಹರಿಬಿಡದೆ ನಮ್ಮ ಕೈಯಲ್ಲಿ ಇಟ್ಕೊಂಡು ಏನಪ್ಪಾ ಕಾಯಿಲೆ ಕಡಿಮೆ ಆಗೋರ್ಗೆ ತಿನ್ನೋದ್ ಬಿಡೋದು, ಆಮೇಲೆ ಮಸ್ತ್ ಹೊಡೆಯೋಣ ಅಂತ ಮನಸ್ಸಲ್ಲೇ ಮಂಡಿಗೆ ತಿನ್ಕೋಬೇಕು. ಅಂದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಇದನ್ನ ಗೆಲ್ಲಲಿಕ್ಕೆ ಸಾಧ್ಯ. ಒಳ್ಳೆ ಅದ್ಭುತವಾದ ಪದ್ಧತಿ. ಚಿಕ್ಕ ವಯಸ್ಸಿಗೆ ನೋಡ್ರಿ ಮಂಜುಷಾ ಮಾಡ್ತಿದ್ದಾಳೆ. ಆಕ್ಚುಲಿ ಇಂಥ ವಯಸ್ಸಿನವ್ರು ಮಕ್ಕಳು ಕಲಿಬೇಕು ಈ ಪದ್ಧತಿಯನ್ನ. ನಾವು ನಮ್ದೆಲ್ಲ ಅರ್ಧ ವಯಸ್ಸಾದ್ಮೇಲೆ ಬಂದ್ವಿ, ಕಲ್ತ್ವಿ. ನಾನ್ ಹೇಳೋದು, ಚಿಕ್ಕ ವಯಸ್ಸಿನಿಂದಾನೇ ಕಲ್ತ್ ಬಿಟ್ರೆ ಅವ್ರು ಚೆನ್ನಾಗಿ ಆರೋಗ್ಯವನ್ನ ಕಾಪಾಡ್ಕೊಂಡು ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ತುಂಬಾ ಚಾನ್ಸಸ್ ಇದೆ. ಯಾಕಂದ್ರೆ ಅವ್ರು ಕಲ್ತ್ ಬಿಟ್ರೆ ಅವ್ರ ಪೀಳಿಗೆಗೆಲ್ಲ ಕಲಿಸ್ಬಿಡ್ತಾರೆ. ಸೊ ಇನ್ನ ವಯಸ್ಸಾದವ್ರಿಗೆ, ನನ್ನ ವಯಸ್ಸಿಂದ ಹಿಡ್ಕೊಂಡು ನಮ್ಮೆಲ್ಲರಿಗೂ ನಾನು ಹೇಳೋದು ಅಂತಂದ್ರೆ, ಇನ್ಮೇಲಿನ ಜೀವನ ನಮ್ದು ಮುಖ್ಯ. ಯಾಕೆಂದ್ರೆ ಈ ವಯಸ್ಸಿನವರೆಗೂ ನಮಗೆ ಚೆನ್ನಾಗಿ ಶಕ್ತಿ ಇರುತ್ತೆ, ಪರಮಾತ್ಮ ಕೊಟ್ಟು ಕಳ್ಸಿರ್ತಾನಲ್ಲ, ಆ ಶಕ್ತಿನ ಚೆನ್ನಾಗಿ ಬಳಸ್ಕೊಂಡ್ಬಿಡ್ತೀವಿ. ಹೆಂಗೆಂಗೋ ತಿಂದು ಹೆಂಗೆಂಗೋ ಬದುಕಿದ್ರೆ ಮುಂದೆ ಒಳ್ಳೆ ಸಾವು ಕೊಡಪ್ಪ ಅಂತೇಳಿ ಪರಮಾತ್ಮ ಕುಂತ್ಕೊಂಡು ಬೇಡ್ಕೊಂಡ್ರೆ ಏನ್ ಪ್ರಯೋಜನ ಅಲ್ವಾ? ಸೊ ಭಗವಂತ ನಮಗಿಂತ ಒಳ್ಳೆ ಜಾಗಗಳನ್ನ ಕೊಟ್ಟಿದ್ದಾನೆ, ಇಂತಿಂತ ಒಳ್ಳೆ ಗುರುಗಳನ್ನ ಕೊಟ್ಟಿದ್ದಾನೆ. ಆ ಗುರುಗಳಿಂದ ಸಿಗ್ತಕ್ಕಂಥ ಜ್ಞಾನವನ್ನ ನಾವು ಪಡ್ಕೊಂಡು ಅದನ್ನ ಸುಮ್ನೆ ಕಲ್ತ್ಕೊಂಡ್ ಬಿಡೋದಲ್ಲ, ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೇ ಆದ್ರೆ ಜೀವನದಲ್ಲಿ ನಾವು ಇಲ್ಲಿ ನೋಡ್ರಿ, ಈ ಮಹಾಮನೆಗ್ ಬಂದು ಬರೀ ಆರೋಗ್ಯ ಅಷ್ಟೇ ಸರಿಪಡಿಸ್ಕೊಳಲ್ಲ, ನಮ್ಮ ಮನಸ್ಸಿಗೂ ಇಲ್ಲಿ ಔಷಧಿ ಸಿಗುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಚಿಕಿತ್ಸೆಗೆ ಬಂದವರು ನಾನೀಗ 6 ವರ್ಷದಲ್ಲಿ ನಂಗೆ ಸಾಕಷ್ಟು ಹಿರಿಯರು, ಚಿಕ್ಕ ವಯಸ್ಸಿನವರು, ಚಿಕ್ಕ ಮಕ್ಕಳು, ನನ್ನ ವಯಸ್ಸಿನವರು, ತುಂಬಾ ಹಿರಿಯರು, ಸಾಕಷ್ಟು ಜನ ಆತ್ಮೀಯರು ಇವತ್ತು ನನಗೆ ಫ್ರೆಂಡ್ಸ್ ಆಗಿದ್ದಾರೆ. ಅಂದ್ರೆ ಸಾಕಷ್ಟು ಜನರ ಆಶೀರ್ವಾದ, ಪ್ರೀತಿ ಎಲ್ಲ ಸಿಕ್ಕಿದೆ. ನಾನು ಅದಕ್ಕೆ ಎಷ್ಟು ಸಂತೋಷ ಅಂದ್ರೆ ನಂಗೆ ತುಂಬಾ ಸಂತೋಷ. ಯಾಕಂದ್ರೆ ಸಾಕಷ್ಟು ಜನ ನೋಡ್ತೀನಲ್ಲ ನಾನು ಇಲ್ಲಿ ಬಂದವ್ರನ್ನ, ಒಬ್ಬೊಬ್ರಿಗೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಆರೋಗ್ಯ ಸಮಸ್ಯೆ ಹೇಗಪ್ಪ ಇರ್ತಾವಂದ್ರೆ, ಒಬ್ರು ಬಂದಿದ್ರು, ಅದು ಸಂಧಿವಾತ ಅಂತ ಹೇಳ್ತಾರಲ್ಲ, ಒಬ್ರ ಅಕ್ಕ, ಇವತ್ತು ನನಗ್ ತುಂಬಾ ಬೇಜಾರಾಗ್ತೈತಿ. ಇವಾಗ ಚೆನ್ನಾಗಿದಾರ ಅವ್ರು. ಅಂದ್ರೆ ಅವ್ರ ಗಂಡನೇ ಅವ್ರಿಗೆ ಬಟ್ಟೆ ಹಾಕೊಳ್ಳಿಕ್ಕೂ ಬರ್ತಿರ್ಲಿಲ್ಲ. ಅಂತ ಸಮಸ್ಯೆಗಳನ್ನ ಇವತ್ ನಾವು ನೋಡ್ತಾ ಇದೀವಿ. ಯಾಕೆ? ಅದಕ್ಕೆಲ್ಲ ಕಾರಣ ಅಂದ್ರೆ ಸಾಕಷ್ಟು ರೋಗಗಳನ್ನ ನಾವು ನೋಡ್ತಾ ಇದೀವಿ ಇವತ್ತು. ಚಿಕ್ಕ ವಯಸ್ಸಿಗೆನೆ
ನಮ್ಗಿಂತ ಚಿಕ್ಕ ವಯಸ್ಸವರೆಗೂ ಕೂಡ ಇವತ್ತು BP ಶುಗರ್ ಬರ್ತಾ ಇದೆ. BP ಶುಗರ್ ಬರ್ತಾ ಇದೆ, ಮೊಣಕಾಲು ನೋವು ಬರ್ತಾ ಇದೆ, ಡಿಸ್ಕ್ ಪ್ರಾಬ್ಲಮ್ ಬರ್ತಾ ಇದೆ, ಅಲರ್ಜಿ, ಸೋರಿಯಾಸಿಸ್, ವೆರಿಕೋಸ್ ವೇನ್ಸ್, ಏಯಪ್ಪ ಸಖತ್ ಕಾಯಿಲೆಗಳಿದಾವು. ಕಾಯಿಲೆಗಳು ಅವಾಗೂ ಇದ್ವು, ಇಲ್ಲ ಅಂತಲ್ಲ. 12ನೇ ಶತಮಾನದಲ್ಲೂ ಕಾಯಿಲೆಗಳು ಇದ್ವು ಅಂತ ಹೇಳ್ತಾರೆ, ಬಸವಾದಿ ಶರಣರು ಹೇಳ್ತಾರೆ. ಕಾಯಿಲೆಗಳು ಯಾವತ್ತೂ ಇರೋದೆ, ಮುಂದೂ ಇರುತ್ತೆ, ಇವತ್ತು ಇದೆ, ಹಿಂದೆನೂ ಇತ್ತು. ಕಾಯಿಲೆಗಳು ಇದೆ ಅಂದ್ರೆ ನಾವು ಸತ್ಬಿಡ್ತೀವಿ ಅಂತಲ್ಲ, ಅದೇ ಕೊನೆ ಅಂತಲ್ಲ. ಕಾಯಿಲೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ, ಅದ್ರ ಬಗ್ಗೆ ಜ್ಞಾನ ಇಂಥ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಂದ ನಾವು ಪಡ್ಕೋಬೇಕಾಗತ್ತೆ. ಸೊ ಇಂಥ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ನಾವು ಪದೇ ಪದೇ ಭೇಟಿ ಕೊಡ್ತಾ ಇರ್ಬೇಕು. ಅಂದ್ರೆ ನಾನ್ ನೋಡ್ದಂಗೆ ನಮ್ಮಲ್ಲಿ ಸಿಗ್ತಕ್ಕಂತ ಚಿಕಿತ್ಸೆ ತುಂಬಾ ದುಬಾರಿ ಅಲ್ಲ, ತುಂಬಾ ಚೀಪ್ನು ಅಲ್ಲ, ಮೀಡಿಯಂ. ಈಗ ಮಿಡಲ್ ಕ್ಲಾಸ್ ಪೀಪಲ್ಗೆ ಏನೂ ಕಷ್ಟ ಅಲ್ಲ, ಆ ರೀತಿ ಇಲ್ಲಿ ಒಂದು ಖರ್ಚು ವೆಚ್ಚ ನಮ್ ಗುರುಗಳು ಫಿಕ್ಸ್ ಮಾಡಿದ್ದಾರೆ. ಸೊ ಇವತ್ ನೋಡ್ರಿ, ಆರೋಗ್ಯಕ್ಕೆ ಕೊಟ್ಟಂತೂ ಏನು ನಾವು ಕೊಟ್ಟಿದ್ದು ಎಲ್ಲೂ ಹೋಗೋದಿಲ್ಲ. ಕೊಟ್ಟಿದ್ದು ಪರರಿಗೆ ಬಚ್ಚಿಟ್ಟಿದ್ದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ ಒಂದು ವಚನ ಬರುತ್ತೆ. ಅಂದ್ರೆ ನಾವು ಕೊಟ್ಟಿದ್ದು ತಿರ್ಗಾ ನಮಗೆ ಬರುತ್ತೆ. ಅದಕ್ಕೆ ಇಲ್ಲೇನ್ ನೀವು ಖರ್ಚು ಮಾಡ್ತೀರಿ ಅದು ವಾಪಸ್ ನಿಮಗೆ ಆರೋಗ್ಯದ ರೂಪದಲ್ಲಿ ಭಗವಂತ ನೀವ್ ಕೊಟ್ಬಿಡ್ರಿ, ಭಗವಂತ ಕೊಡ್ತಾ ಇರ್ತಾನೆ. ಸೊ ಆ ರೀತಿ ಇಲ್ಲಿ ನೀವೇನ್ ಕೊಟ್ಟಂತದಕ್ಕೆ ನಿಮಗೆ ಆರೋಗ್ಯ ಸಿಗುತ್ತೆ. ಒಟ್ಟಾರೆಯಾಗಿ ನನ್ನ ಅನುಭವ ಹೇಳ್ಬೇಕಂದ್ರೆ, ನಾನ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಲ್ವಾ. ಅಂದ್ರೆ ಆ ಒಂದು ಸಂತೋಷವನ್ನ ನೀವು ಕೂಡ ಕಂಡ್ಕೋಬಹುದು, ಆ ಒಂದು ಆನಂದವನ್ನ ನೀವು ಕೂಡ ತಂದ್ಕೋಬಹುದು. ಅದು ಯಾವ್ದ್ರಿಂದ ಅಂದ್ರೆ ಉಪವಾಸದಿಂದ. ತುಂಬಾ ಅದ್ಭುತವಾದ ಪದ್ಧತಿ ಇದೆ. ತುಂಬಾ ಸಮಯ ಆಗ್ಬಿಟ್ಟಿದೆ, ಸಮಯನೇ ನೋಡಿಲ್ಲ ನಾನು, ದಯವಿಟ್ಟು ಕ್ಷಮಿಸ್ಬೇಕು. ನನ್ನ ಅನುಭವ ಇನ್ನೊಂದ್ಸರ್ತಿ ನಾನು ಹೇಳ್ತೀನಿ, ಇನ್ನು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ತುಂಬಾ ಲಾಭಗಳನ್ನ ನಾ ಪಡ್ಕೊಂಡಿದ್ದೀನಿ. ನನ್ನ ವ್ಯಕ್ತಿತ್ವನೇ ಬದಲಾಗಿದೆ. ಅದನ್ನ ಸಾಕಷ್ಟು ಜನ ಗುರುತಿಸಿದ್ದಾರೆ ನನ್ನ ಆತ್ಮೀಯರೆಲ್ಲ. ಅಷ್ಟು ಸಂತೋಷವಾಗಿರ್ತೀನಿ. ಸೊ ನೀವು ಕೂಡ ಅದೇ ರೀತಿ ಬದುಕನ್ನ ಕಟ್ಕೋಬಹುದು. ನೀವೆಲ್ರು ಇಲ್ಲಿ ಏನ್ ಬಂದಿದ್ದೀರಿ, ನೀವೆಲ್ರು ಕಲ್ತ್ಕೊಂಡು ನಿಮ್ಮ ಆತ್ಮೀಯರಿಗೆ ಇದ್ರ ಬಗ್ಗೆ ಒಂದು ಪ್ರಚಾರ ಮಾಡ್ರಿ ಅಂತ ಹೇಳ್ತಿಲ್ಲ, ನೀವು ಹೇಳೋ ಡ್ಯೂಟಿ ನೀವು ಮಾಡ್ರಿ. ನಾ ಹೇಳ್ತೀನಲ್ಲ, ಭಗವಂತ ಒಂದು ಅವಕಾಶ ಕೊಟ್ಟಿರ್ತಾನೆ, ಅವಕಾಶ ಪಡ್ಕೊಂಡು ಉದ್ಧಾರ ಆಗೋದು ಅವ್ರಿಗೆ ಬಿಟ್ಟಿದ್ದು. ನೀವ್ ಹೇಳೋ ಕೆಲ್ಸ ನೀವು ಮಾಡ್ರಿ, ಅವ್ರು ಪಡ್ಕೊಳ್ಳೋದನ್ನ ಅವ್ರು ಪಡ್ಕೊಳ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ, ತುಂಬಾ ಅದ್ಭುತವಾದ ಉಪವಾಸ ಪದ್ಧತಿ ಇದೆ. ಉಪವಾಸ ಅಂದ್ರೆ ಉಪವಾಸ ಅಲ್ಲ, ನಿಮಗೆ ಎಲ್ರಿಗೂ ಒಂದು ಐಡಿಯಾ ಬಂದಿದೆ. ಯಾಕಂದ್ರೆ ಎಲ್ಲರೊಳಗೂ ಎಂತ ಶಕ್ತಿ ಇಟ್ಟಿದ್ದಾನಲ್ಲ ಭಗವಂತ, ಅದು ಗುರುಗಳು ಕೊಟ್ಟಿದ್ದಲ್ಲ, ನೀವು ಪಡ್ಕೊಂಡಿದ್ದಲ್ಲ. ಪ್ರತಿಯೊಬ್ಬರಲ್ಲೂ, ನನ್ನಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಆ ಒಂದು ಶಕ್ತಿಯನ್ನ ಭಗವಂತ ಕೊಟ್ಬಿಟ್ಟಿದ್ದಾನೆ. ಆ ಒಂದು ಶಕ್ತಿಯನ್ನ ಗುರುತಿಸುವಂತ ಕೆಲಸವನ್ನ ನಮ್ಮ ಗುರುಜಿಯವ್ರು ಮಾಡ್ತಾರೆ. ಸೊ ಅವ್ರ ಅಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ನಾವು ತಗೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಉದ್ಧಾರ ಆಗೋಣ, ಸಂತೋಷವಾಗಿ ಎಲ್ರೂ ಕೂಡಿ ಬಾಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.